ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. 2024 ಆಗಸ್ಟ್ ತಿಂಗಳದ ಧನುರ್ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಧನುರ್ರಾಶಿಯವರಿಗೆ ಧನುರ್ರಾಶ್ಯಾಧಿಪತಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಂತೆಲ್ಲ ನಾವು ಕರಿತೀವಿ. ಹಾಗಾದರೆ ಧನುರ್ರಾಶಿಯವರಿಗೆ ಎಂತಹ ಯೋಗ ಇದೆ ಹೇಳ್ತಕ್ಕಂಥದ್ದು. ಹಾಗಾದರೆ ಧನುರ್ರಾಶಿಯವರಿಗೆ ರಾಜಯೋಗ ಇದೆಯಾ? ಧನುರ್ರಾಶಿಯವರು ಹೊಸದಾಗಿ ವ್ಯವಹಾರ ಶುರು ಮಾಡಬಹುದಾ? ಧನುರಾಶಿಯವರಿಗೆ ಕಂಕಣ ಭಾಗ್ಯ ಯೋಗ ಕೂಡಿ ಬರಬಹುದಾ? ಅಥವಾ ಧನುರ್ರಾಶಿಯವರಿಗೆ ಸಂತಾನ ಭಾಗ್ಯ ಇದೆಯಾ? ಹೀಗೆ ಇವೆಲ್ಲವೂ ಕೂಡ ನಾವು ಚಿಂತನೆ ಮಾಡಲೇಬೇಕು. ನೋಡಿ, ಧನುರ್ರಾಶಿಯವರಿಗೆ ಅನೇಕ ದಿನಗಳಿಂದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ನಮ್ಮ ಕುಟುಂಬದಲ್ಲಿ ಒಂದು ಗಂಡು ಮಗು ಇಲ್ಲ, ನಮ್ಮ ಕುಟುಂಬದಲ್ಲಿ ಬರೀ ಹೆಣ್ಣು ಮಕ್ಕಳೇ ಜಾಸ್ತಿ, ಗಂಡು ಸಂತಾನ ಇಲ್ಲ ಹೇಳತಕ್ಕಂಥದ್ದು ಸಮಸ್ಯೆ ನಿಮಗೆ ಕಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಧನುರಾಶಿಯವರಿಗೆ ಗಂಡು ಸಂತಾನ ಇರಬಹುದು, ನಾನೊಂದು ಗೋಚಾರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವೈಯಕ್ತಿಕ ಜಾತಕದಲ್ಲಿ ಬೇರೆ ಬೇರೆ ಥರದ ಫಲಾಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಏನಾಗತ್ತೆ, ಈ ಧನುರಾಶಿಯವರಿಗೆ ಸಂತಾನದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಪೂರ್ವಜರ ಕರ್ಮದ ಫಲದಿಂದ ದೋಷಗಳು ಬರಬಹುದು, ಅಥವಾ ದೋಷಗಳು ಇರಬಹುದು. ಎಲ್ಲೋ ಒಂದು ಕಡೆ ದುರ್ಮರಣ, ಅಕಾಲಿಕ ಮರಣ, ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಎದುರಾಗಿದ್ದಕ್ಕೆ ಈ ಥರದ ಸಮಸ್ಯೆ ನಿಮ್ಗೆ ಆಗ್ತಾ ಇದೆಯೋ ಹೇಳ್ತಕ್ಕಂಥಲ್ಲ ಕಾಣ್ತಾ ಇರ್ತಕ್ಕಂಥದ್ದು ಸಂತಾನದ ವಿಚಾರವಾಗಿ. ಹಾಗೆ ಮದುವೆ ವಿಚಾರವೂ ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇರಲಿಕ್ಕೆ ಇದೇ ರೀತಿ ಕಾರಣಗಳು ಕೂಡ ಇರಬಹುದು ಹೇಳ್ತಕ್ಕಂಥದ್ದು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತಾ ಇರುತ್ತೆ. ಇನ್ನು ಉದ್ಯೋಗದ ವಿಚಾರ, ವ್ಯವಸಾಯ ಮಾಡ್ತಕ್ಕಂಥ ಕೃಷಿಕರಿಗೆ ಹೆಚ್ಚೆಚ್ಚು ದ್ರವ್ಯ ಲಾಭವನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ. ಹೈನುಗಾರಿಕೆಯಲ್ಲಿರಬಹುದು, ಅಥವಾ ಹಸು ಸಾಗಾಣಿಕೆ ಇರಬಹುದು, ಅಥವಾ ಕುರಿ ಸಾಗಾಣಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ದ್ರವ್ಯ ಪ್ರಾಪ್ತಿಯಾಗ್ತಾ ಇರುತ್ತೆ. ವೀಕ್ಷಕರಿಗೆ, ನಿಮ್ಮ ಹಣ ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚು ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿಯೋಗ, ಆಕಸ್ಮಿಕ ಧನ ಪ್ರಾಪ್ತಿಯೋಗ, ಮಂಗಲ ಯೋಗ ಅಳ್ತಕ್ಕಂಥದ್ದು, ಸಕಲ ಸಂಪತ್ತು ಭರಿತವಾಗಿರ್ತಕ್ಕಂಥ ಯೋಗಗಳು ಈ ವಿಚಾರದಲ್ಲಿ ನಿಮಗೆ ಯಥೇಚ್ಛವಾಗಿ ಲಭಿಸುತ್ತೆ. ಹಾಗೆ ಹೊಸದಾಗಿ ಮದುವೆ ಆಗಿರ್ತೀರಿ, 1 ವರ್ಷ 2 ವರ್ಷ 3 ವರ್ಷ ಈ ಥರ ಆಗಿರ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದಲ್ಲಿ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು, ಕಲಹಗಳು ಹೇಳ್ತಕ್ಕಂಥದ್ದು, ವೈರತ್ವಗಳು ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಗೆ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಯಾರು ಯಾರ ಮಾತನ್ನು ಕೇಳ್ತಾನೇ ಇಲ್ಲಲ್ಲ, ಅಂಡರ್ಸ್ಟ್ಯಾಂಡಿಂಗೇ ಸರಿಯಾಗಿಲ್ಲ. ಯಾವ ರೀತಿಯಿಂದ ಬರ್ತಕ್ಕಂಥದ್ದು ಏನೋ ಅನಿಸುತ್ತೆ, ನಾವು ಈ ಹಿಂದೆ ಇಷ್ಟಪಟ್ಟವ್ರ ಜೊತೆನೇ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತೇನೋ ಇರ್ತಕ್ಕಂಥದ್ದು ಒಂದು ಭಾವನೆಯೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಥವಾ ಎಲ್ಲೋ ಒಂದು ಕಡೆ ಈ ಹಿಂದೆ ಇಷ್ಟಪಟ್ಟಿರ್ತಕ್ಕಂಥವ್ರು ಮತ್ತು ಪುನಃ ನಿಮ್ಮನ್ನು ಗಮನ ಸೆಳೆಯುವಂಥದ್ದು, ಅಥವಾ ನಿಮ್ಮನ್ನು ಗಮನಿಸ್ತಕ್ಕಂಥದ್ದು, ಹೀಗೆ ಅವ್ರ ಜೊತೆ ಮತ್ತೆ ಹಳೆಯ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ವೀಕ್ಷಕರಿಗೆ. ಇನ್ನು ಉದ್ಯೋಗ ಅನೇಕ ದಿನಗಳಿಂದ ಹುಡ್ತಾ ಇರ್ತೀರಿ, ಉದ್ಯೋಗ ನಿಮಗೆ ಸರಳವಾಗಿ ಲಭಿಸುತ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಫಸ್ಟ್ ರೌಂಡಲ್ಲಿ ನೀವು ಪಾಸ್ ಆಗ್ತೀರಿ, ಸೆಕೆಂಡ್ ರೌಂಡ್ ಇಂಟ್ರವ್ಯೂ ಸಕ್ಸಸ್ ಕಾಣ್ತೀರಿ.
ಆದರೆ ಥರ್ಡ್ ರೌಂಡ್ ಇಂಟ್ರ್ಯೂ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಜಾಬು ಹೋಲ್ಡಿಂಗಲ್ಲಿರುತ್ತೆ, ಅದಕ್ಕೆ ರೆಸ್ಪಾನ್ಸ್ ಇರಲ್ಲ, ಅದನ್ನು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ. ಅದು ಕೂಡ ಅದು ಚಿಂತಿಸುವಂಥ ಅಗತ್ಯ ಇಲ್ಲ, ಅದು ಜಾಬು ನಿಮಗೆ ಸಿಗತ್ತೆ. ನಿಮಗೆ ಅಲ್ಲಿ ನೌಕರಿ ಮಾಡ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥ ಯೋಗ ನಿಮಗಲ್ಲಿದೆ ಹೇಳ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿರ್ತಕ್ಕಂಥವರಿಗೂ ಕೂಡ ಸ್ವಲ್ಪ ಸಂಸಾರದ ಬದುಕಿನಲ್ಲಿ ವಿರಸಗಳು ಉಂಟಾಗತ್ತೆ. ನೀವು ಅಂದ್ಕೊಂಡಿರ್ತಕ್ಕಂಥ ರಿಲೇಷನ್ಶಿಪ್ಪಲ್ಲಿ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ನಿಮಗೆ ಮೋಸವನ್ನು ಮಾಡ್ತಕ್ಕಂಥದ್ದು ಕೂಡ ಸಾಧ್ಯ ಇರುತ್ತೆ ಅಂತ. ಇನ್ನು ಹಲವಾರು ವಿಚಾರಗಳಿಗೆ ನಿಮ್ಮ ಜಾತಕ, ಲಗ್ನ ಪ್ರಮಾಣ ಇವನ್ನೆಲ್ಲ ಚಿಂತನೆ ಮಾಡ್ಕೊಳ್ಬೇಕು. ನೀವು ಹುಟ್ಟಿದ ದಿನ, ರಾಶಿ, ನಕ್ಷತ್ರ ಯೋಗ ಇವೆಲ್ಲ ಚಿಂತನೆ ಮಾಡಿದರೆ ಮಾತ್ರ ಹೆಚ್ಚೆಚ್ಚು ಫಲಪ್ರದವಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ಓಂ ದುರ್ಗಾಯಿ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.